ಮರಾಠಿ ಊರಲ್ಲಿ ಕನ್ನಡದ ತೇರು. ಒಂದು ರೋಚಕ ಪಯಣ. ಕನ್ನಡ ಮರಾಠಿ ಭಾಷೆಯ ಅಮ್ಮಾನ. ಕನ್ನಡವೆಂಬ ಅತ್ತೆ ಮನೆಯಲ್ಲಿ ಬೆಳೆದ ಮಗಳು ಮರಾಠಿಯ ಅಚ್ಚರಿ ಹುಟ್ಟಿಸುವ ಕತೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಒಂದು ವಿಶೇಷವಾದ ಆದರೆ ಅಷ್ಟೇ ರೋಚಕವಾದ ವಿಷಯದ ಬಗ್ಗೆ ಮಾತಾಡೋಣ. ನಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಅಕ್ಕಪಕ್ಕದ ರಾಜ್ಯಗಳು. ಕೆಲವೊಮ್ಮೆ ಗಡಿ ವಿಷಯಕ್ಕೆ ಜಗಳ ಆಡೋದು ಉಂಟು. ಆದರೆ ನಿಮಗೆ ಗೊತ್ತಾ, ಮರಾಠಿ ಭಾಷೆಯ ಆತ್ಮವನ್ನು ಸರಿಯಾಗಿ ನೋಡಿದರೆ ಅಲ್ಲಿ ನಿಮಗೆ ಕಾಣಿಸುವುದು ಕನ್ನಡ. ಹೌದು, ನೀವು ಕೇಳ್ತಿರೋದು ನಿಜ. ಇವತ್ತಿನ ನಮ್ಮ ವಿಡಿಯೋದ ವಿಷಯ ತುಂಬಾನೇ ಇಂಟರೆಸ್ಟಿಂಗ್ ಆಗಿದೆ. ಮರಾಠಿ ಭಾಷೆಯಲ್ಲಿ ನಾವು ದಿನನಿತ್ಯ ಬಳಸುವ 50%ಕ್ಕಿಂತ ಹೆಚ್ಚು ಪದಗಳು ಮೂಲತಃ ಕನ್ನಡದವು ಅಂದ್ರೆ ನೀವು ನಂಬ್ತೀರಾ? ಒಬ್ಬ ಪ್ರಸಿದ್ಧ ಮರಾಠಿ ಲೇಖಕರು ಒಂದು ಮಾತು ಹೇಳ್ತಾರೆ, ಮರಾಠಿ ಅನ್ನೋದು ಕನ್ನಡವೆಂಬ ಅತ್ತೆ ಮನೆಯಲ್ಲಿ ಬೆಳೆದ ಮಗಳು ಅಂತ. ಅರೆ, ಏನಿದು ಅತ್ತೆ ಮನೆ ಕತೆ? ಮರಾಠಿ ಸೊಸೆನ, ಕನ್ನಡ ಅತ್ತೆನ? ಈ ಸಂಬಂಧದ ಆಳವೇನು? ಪಂಢರಾಪುರದ ವಿಠ್ಠಲನಿಗೂ ಕನ್ನಡಕ್ಕೂ ಏನು ಸಂಬಂಧ? ಸೊಲ್ಲಾಪುರ, ಕೊಲ್ಲಾಪುರಗಳ ಹೆಸರಿನ ಹಿಂದಿರೋ ಕನ್ನಡದ ಕಥೆ ಏನು? ಬನ್ನಿ, ಇತಿಹಾಸದ ಪುಟಗಳನ್ನು ತಿರುವಿ ಮರಾಠಿ ಮಣ್ಣಿನಲ್ಲಿ ಅಡಗಿರೋ ಕನ್ನಡದ ಬೇರುಗಳನ್ನು ಹುಡುಕೋಣ. ಈ ವಿಡಿಯೋ ಕೊನೆಯಾಗುವಷ್ಟರಲ್ಲಿ ನಿಮ್ಮ ಎದೆ ಕನ್ನಡದ ಅಭಿಮಾನದಿಂದ ಉಬ್ಬೋದ್ರಲ್ಲಿ ಸಂಶಯವೇ ಇಲ್ಲ. ಅತ್ತೆ ಮನೆಯ ಅಸಲಿ ಕತೆ. ಮೊದಲು ಈ ಅತ್ತೆ ಮನೆ ಮ್ಯಾಟರ್ ಏನು ಅಂತ ಕ್ಲಿಯರ್ ಮಾಡ್ಕೊಳ್ಳೋಣ. ಈ ಮಾತನ್ನ ಹೇಳಿದ್ದು ಬೇರೆ ಯಾರೂ ಅಲ್ಲ, ನಮ್ಮ ಹಿರಿಯ ಸಂಶೋಧಕರಾದ ಶಂಭಾ ಜೋಶಿ ಮತ್ತು ಚಿದಾನಂದ ಮೂರ್ತಿ ಅವರಂತಹ ದಿಗ್ಗಜರು. ಜೊತೆಗೆ ಇದಕ್ಕೆ ಮರಾಠಿಯ ಹಿರಿಯ ವಿದ್ವಾಂಸರು ತಲೆಬಾಗಿದ್ದಾರೆ. ನೋಡಿ, ಉತ್ತರ ಭಾರತದಿಂದ ಮರಾಠಿ ಅನ್ನೋ ಭಾಷೆ ದಕ್ಷಿಣಕ್ಕೆ ವಲಸೆ ಬಂತು. ಅದನ್ನ ನಾವು ಒಂದು ಹೊಸ ಸೊಸೆ ಅಂತ ಅಂದುಕೊಳ್ಳೋಣ. ಆ ಸೊಸೆ ಮಹಾರಾಷ್ಟ್ರದ ಭೂಮಿಗೆ ಬಂದಾಗ ಅಲ್ಲಿ ಅದಾಗಲೇ ಗಟ್ಟಿಯಾಗಿ ನೆಲೆಸಿ ಆಳ್ವಿಕೆ ನಡೆಸುತ್ತಿದ್ದವರು ಯಾರು? ಅದು ನಮ್ಮ ಕನ್ನಡದವರು. ಹೊಸದಾಗಿ ಮದುವೆಯಾಗಿ ಬಂದ ಸೊಸೆ ಗಂಡನ ಮನೆಗೆ ಬಂದಾಗ ಅಲ್ಲಿನ ರೀತಿ ನೀತಿಗಳನ್ನ, ಅಡುಗೆ ಪದ್ಧತಿಯನ್ನ, ಮಾತಿನ ಶೈಲಿಯನ್ನ ಹೇಗೆ ಕಲಿಯುತ್ತಾಳೋ ಹಾಗೆಯೇ ಮರಾಠಿ ಭಾಷೆ ಕೂಡ ಕನ್ನಡದ ನಾಡಿನಲ್ಲಿ ಬೆಳೆಯಿತು. ಕನ್ನಡದ ವ್ಯಾಕರಣವನ್ನ, ಕನ್ನಡದ ಪದಗಳನ್ನ ತಾನೂ ಅಳವಡಿಸಿಕೊಂಡಿತು. ಶಾಂಭಾ ಜೋಶಿ ಅವರು ಹೇಳ್ತಾರೆ, ಮರಾಠಿ ಸಂಸ್ಕೃತಿ ಅನ್ನೋದು ಕನ್ನಡ ಸಂಸ್ಕೃತಿಯ ಮುಂದುವರಿದ ಭಾಗವೇ ಹೊರತು ಬೇರೆಯಲ್ಲ. ಅಂದ್ರೆ ಮರಾಠಿ ಭಾಷೆ ಹುಟ್ಟುವ ಮುನ್ನ ಇವತ್ತಿನ ಮಹಾರಾಷ್ಟ್ರದ ಬಹುತೇಕ ಭಾಗದಲ್ಲಿ ಕನ್ನಡವೇ ಆಡುಭಾಷೆಯಾಗಿತ್ತು. ಗೋದಾವರಿ ನದಿಯವರೆಗೂ ಕನ್ನಡದ ಕಂಪು ಹರಡಿತ್ತು ಅನ್ನೋದಕ್ಕೆ ಐತಿಹಾಸಿಕ ಸಾಕ್ಷಿಗಳಿವೆ. ಹಾಗಾಗಿ ಮರಾಠಿಗೆ ಕನ್ನಡ ಅನ್ನೋದು ಒಂದು ತಾಯಿ ಅಥವಾ ಪೋಷಣೆ ನೀಡಿದ ಅತ್ತೆಯ ಸ್ಥಾನದಲ್ಲಿದೆ. ಸೊಸೆ ಅತ್ತೆ ಮನೆಯನ್ನು ಪ್ರೀತಿಸುವ ಹಾಗೆ ಮರಾಠಿ ಸಂತರು ಕೂಡ ಕನ್ನಡವನ್ನ ಪ್ರೀತಿಸಿದ್ದಾರೆ. ದೇವರೇ ಕನ್ನಡಿಗ, ಪಂಢರಾಪುರದ ಗುಟ್ಟು. ಈಗ ವಿಷಯವನ್ನ ಸ್ವಲ್ಪ ದೇವರ ಕಡೆಗೆ ತಿರುಗಿಸೋಣ. ಮಹಾರಾಷ್ಟ್ರದ ಪ್ರಾಣ ಅಂದ್ರೆ ಅದು ಪಂಢರಾಪುರದ ವಿಠ್ಠಲ. ಲಕ್ಷಾಂತರ ಜನ ವಾರಕರಿಗಳು ಭಜನೆ ಮಾಡ್ತಾ ಅಲ್ಲಿಗೆ ಹೋಗ್ತಾರೆ. ಆದರೆ ಆ ವಿಠ್ಠಲ ಕನ್ನಡಿಗ ಅನ್ನೋದು ನಿಮಗೆ ಗೊತ್ತಾ? ನಾನು ಸುಮ್ನೆ ಹೇಳ್ತಿಲ್ಲ. ಮರಾಠಿಯ ಶ್ರೇಷ್ಠ ಸಂತರಾದ ಸಂತ ಏಕನಾಥರು ಒಂದು ಅಭಂಗದಲ್ಲಿ ನೇರವಾಗಿಯೇ ಹೇಳ್ತಾರೆ, ತೀರ್ಥಿ ಧೋಂಡಾಪಾಣಿ ಕಾನಾಡ ಹೋ ವಿಠ್ಠಲು ಕರ್ನಾಟಕು ಅಂತ. ಅಂದ್ರೆ ನಮ್ಮ ವಿಠ್ಠಲ ಕನ್ನಡಿಗ, ಕರ್ನಾಟಕದವನು ಅಂತ ಸ್ವತಃ ಮರಾಠಿ ಸಂತರೇ ಒಪ್ಪಿಕೊಂಡಿದ್ದಾರೆ. ಇದಕ್ಕೆ ಸಾಕ್ಷಿ ಬೇಕಾ? ಪಂಢರಾಪುರದ ದೇವಸ್ಥಾನದಲ್ಲೇ ಒಂದು ಕಂಬವಿದೆ. ಅದರ ಮೇಲೆ ಕ್ರಿಸ್ತ ಶಕ 1237ರ ಹೊಯ್ಸಳ ರಾಜ ಸೋಮೇಶ್ವರನ ಶಾಸನವಿದೆ. ಅದರಲ್ಲಿ ಈ ದೇವರನ್ನ ಪಾಂಡುರಂಗ ಅಂತಾನೂ ಆ ಊರನ್ನ ಪಾಂಡರಗೆ ಅಂತಾನೂ ಕರೆದಿದ್ದಾರೆ. ಗಮನಿಸಿ, ಪಾಂಡರಗೆ ಅನ್ನೋದು ಅಚ್ಚಗನ್ನಡದ ಹೆಸರು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಅರಗೆ, ಗಿ ಅಂತ ಎಷ್ಟೊಂದು ಊರುಗಳಿವೆ ಅಲ್ವಾ? ಉದಾಹರಣೆಗೆ ಕಲಬುರ್ಗಿ, ಯಲಬುರ್ಗಾ. ಹಾಗೆ ಪಾಂಡರಗೆ ಅಂದ್ರೆ ಬಿಳಿ ಬಣ್ಣದ ಊರು ಅಂತ ಅರ್ಥ. ಇದೇ ಮುಂದೆ ಸಂಸ್ಕೃತದಲ್ಲಿ ಪಾಂಡುರಂಗಪುರ ಆಯ್ತು, ಮರಾಠಿಯಲ್ಲಿ ಪಂಢರಾಪುರ ಆಯ್ತು. ಇನ್ನೂ ಒಂದು ಸ್ವಾರಸ್ಯ ಇದೆ ಕೇಳಿ. ವಿಠ್ಠಲ ಸೊಂಟದ ಮೇಲೆ ಕೈ ಇಟ್ಟುಕೊಂಡು ನಿಂತಿರೋದನ್ನ ನೋಡ್ತೀವಿ. ಇದು ಕರ್ನಾಟಕದ ಗೊಲ್ಲರ ಅಥವಾ ಕುರುಬರ ದೈವದ ಲಕ್ಷಣ ಅಂತ ಸಂಶೋಧಕರು ಹೇಳ್ತಾರೆ. ಪುಂಡಲೀಕ ಕೂಡ ಕರ್ನಾಟಕದವನೇ ಆಗಿದ್ದಿರಬಹುದು ಅನ್ನೋ ಬಲವಾದ ವಾದ ಕೂಡ ಇದೆ. ನಮ್ಮ ಪದಗಳೇ ಅವರ ಆಸ್ತಿ. ಈಗ ನಾವು ದಿನನಿತ್ಯ ಬಳಸೋ ಪದಗಳನ್ನ ನೋಡೋಣ. ಮರಾಠಿ ಭಾಷೆ ಮಾತಾಡೋರು ತಮಗೆ ಗೊತ್ತಿಲ್ಲದ ಹಾಗೆ ಎಷ್ಟು ಕನ್ನಡ ಪದಗಳನ್ನ ಬಳಸ್ತಾರೆ ಅಂತ ನೋಡಿದ್ರೆ ಶಾಕ್ ಆಗ್ತೀರಾ. ಮೊದಲನೆಯದಾಗಿ ಸಂಬಂಧಗಳು. ಮರಾಠಿಯಲ್ಲಿ ಅಕ್ಕನಿಗೆ ಅಕ್ಕ ಅಂತಾರೆ, ಅಣ್ಣನಿಗೆ ಅಣ್ಣ ಅಂತಾರೆ, ತಂದೆಗೆ ಅಪ್ಪ ಅಂತಾರೆ, ತಾಯಿಗೆ ಆಯಿ ಅಂತಾರೆ. ಇವೆಲ್ಲ ಇಲ್ಲಿಂದ ಬಂತು? ನಮ್ಮ ದ್ರಾವಿಡ ಭಾಷೆಯಾದ ಕನ್ನಡದಿಂದಲೇ ಅಲ್ವಾ? ಇನ್ನು ಅಡುಗೆ ಮನೆಗೆ ಬರೋಣ. ಅವರು ಊಟಕ್ಕೆ ಬಾತ್ ಅಂತಾರೆ. ಇದು ನಮ್ಮ ಬುತ್ತಿ ಅಥವಾ ಬಾತ್ನಿಂದ ಬಂದಿರೋದು. ತುಪ್ಪಕ್ಕೆ ತುಪ್ಪ ಅಂತಾರೆ. ತರಕಾರಿ ಸಲಾಡ್ಗೆ ಕೋಸುಂಬರಿ ಅಂತಾರೆ.
ಅಡಕೆ ಕತ್ತರಿಸುವುದಕ್ಕೆ ಅಡಕಿತ್ತ ಅಂತಾರೆ. ಇದು ಅಡಕೆ ಪ್ಲಸ್ ಕತ್ತರಿ ಸೇರಿದ ಅಚ್ಚಗನ್ನಡ ಪದ. ನೀರು ಕುಡಿಯೋ ಪಾತ್ರೆಗೆ ಗಿಂದಿ ಗುಂಡಿ ಅಂತಾರೆ. ನಮ್ಮ ಗಿಂಡಿಯ ಹಾಗೆ ಊರುಗಳ ಹೆಸರಿನಲ್ಲೂ ಕನ್ನಡ ಇದೆ. ಸೊಲ್ಲಾಪುರದ ಹಳೆಯ ಹೆಸರು ಸೊನ್ನಲಿಗೆ. ಇದು ನಮ್ಮ ಸಿದ್ದರಾಮೇಶ್ವರರು ಕಟ್ಟಿದ ಊರು. ಕಾಲಕ್ರಮೇಣ ಸೊನ್ನಲಿಗೆ ಹೋಗಿ ಸೊಲ್ಲಾಪುರ ಆಯ್ತು. ಕೊಲ್ಲಾಪುರದ ಕೊಲ್ಲ ಅಂದ್ರೆ ಕನ್ನಡದಲ್ಲಿ ಕಣಿವೆ ಅಥವಾ ತಗ್ಗು ಪ್ರದೇಶ ಅಂತ ಅರ್ಥ. ಮಹಾರಾಷ್ಟ್ರದ ಎಷ್ಟೋ ಊರುಗಳ ಹೆಸರಿನಲ್ಲಿ ಕೊನೆಯಲ್ಲಿ ವಲಿ ಅಂತ ಬರುತ್ತೆ. ಉದಾಹರಣೆಗೆ ಬೋರಿವಲಿ, ಕಾಂದಿವಲಿ. ಇದು ನಮ್ಮ ಕನ್ನಡದ ಹಳ್ಳಿ ಅಥವಾ ವಳ್ಳಿ ಅನ್ನೋದರ ರೂಪಾಂತರ. ಇನ್ನು ಸರ್ನೇಮ್ ಅಥವಾ ಅಡ್ಡ ಹೆಸರುಗಳ ವಿಷಯಕ್ಕೆ ಬಂದ್ರೆ ನೀವು ಕುಲಕರ್ಣಿ, ದೇಶಪಾಂಡೆ, ನಾಡಕರ್ಣಿ ಅನ್ನೋ ಹೆಸರುಗಳನ್ನ ಕೇಳಿರ್ತೀರಾ. ಕುಲಕರ್ಣಿ ಕುಲ ಅಂದ್ರೆ ರೈತ, ಪ್ಲಸ್ ಕರ್ಣಿಕ ಅಂದ್ರೆ ಲೆಕ್ಕಿಗ. ಗ್ರಾಮದ ಲೆಕ್ಕ ಬರೆಯುವವನು ಕರ್ಣಿಕ ಅನ್ನೋದು ಪಕ್ಕಾ ಕನ್ನಡ ಪದ. ನಾಡಕರ್ಣಿ ನಾಡಿನ ಲೆಕ್ಕ ನೋಡುವವನು. ದೇಶಪಾಂಡೆ ದೇಶದ ಅಂದ್ರೆ ಪ್ರದೇಶದ ಅಧಿಕಾರಿ. ಇವೆಲ್ಲ ಹಳೆಯ ಕಾಲದ ಕನ್ನಡ ಆಡಳಿತ ವ್ಯವಸ್ಥೆಯ ಹುದ್ದೆಗಳು. ಅವೇ ಈಗ ಮರಾಠಿಗರ ಪ್ರಮುಖ ಅಡ್ಡ ಹೆಸರುಗಳಾಗಿವೆ. ರಾಜರು ಮತ್ತು ಸಾಹಿತ್ಯ. ಹಾಗಾದ್ರೆ ಮರಾಠಿ ಭಾಷೆ ಬೆಳೆದದ್ದು ಹೇಗೆ? ಇದಕ್ಕೆ ಪ್ರಮುಖ ಕಾರಣ ಯಾದವ ರಾಜರು ಅಥವಾ ಸೆವುಣರು. ಇವರು ದೇವಗಿರಿಯನ್ನ ಆಳ್ತಾ ಇದ್ರು. ಇವರು ಮರಾಠಿ ಭಾಷೆಗೆ ರಾಜಾಶ್ರಯ ನೀಡಿದರು ನಿಜ. ಆದರೆ ಇವರು ಮೂಲತಃ ಕನ್ನಡಿಗರು ಅನ್ನೋದು ಇತಿಹಾಸದ ಸತ್ಯ. ಯಾದವರ ಆರಂಭಿಕ ಶಾಸನಗಳೆಲ್ಲ ಕನ್ನಡದಲ್ಲೇ ಇವೆ. ಅವರು ತಮ್ಮನ್ನ ತಾವು ದ್ವಾರವತಿಪುರ ವರಾದೀಶ್ವರ ಅಂತ ಕರೆದುಕೊಳ್ತಿದ್ರು. ಅವರ ಆಡಳಿತದ ಭಾಷೆ ಕನ್ನಡವಾಗಿತ್ತು. ಕಾಲಕ್ರಮೇಣ ಅಲ್ಲಿನ ಸ್ಥಳೀಯ ಜನರ ಜೊತೆ ಬೆರೆಯಲು ಮರಾಠಿಯನ್ನ ಬಳಸೋಕೆ ಶುರು ಮಾಡಿದ್ರು. ರಾಜರು ಭಾಷೆ ಬದಲಿಸಿದ್ರು, ಆದರೆ ಆಡಳಿತದ ಪದಗಳು ಕನ್ನಡವಾಗಿಯೇ ಉಳಿದವು. ಮರಾಠಿಯ ಅತ್ಯಂತ ಶ್ರೇಷ್ಠ ಗ್ರಂಥ ಅಂದ್ರೆ ಸಂತ ಜ್ಞಾನೇಶ್ವರರು ಬರೆದ ಜ್ಞಾನೇಶ್ವರಿ. ಇದು ಭಗವದ್ಗೀತೆಯ ಟೀಕೆ. ಈ ಗ್ರಂಥದಲ್ಲಿ ಸಾವಿರಾರು ಕನ್ನಡ ಪದಗಳಿವೆ ಅಂತ ಸಂಶೋಧಕರೇ ಪತ್ತೆ ಹಚ್ಚಿದ್ದಾರೆ. ಜ್ಞಾನೇಶ್ವರರು ಕನ್ನಡದ ಮಡಿಲಲ್ಲಿ ಬೆಳೆದವರು. ಅದಕ್ಕೆ ಅವರ ಬರವಣಿಗೆಯಲ್ಲಿ ಕನ್ನಡದ ಸೊಗಡು ಎದ್ದು ಕಾಣುತ್ತೆ. ಹಾಗೆ ಮಹಾನುಭಾವ ಪಂಥದ ಚಕ್ರಧರ ಸ್ವಾಮಿಗಳ ಲೀಲಾ ಚರಿತ್ರೆಯಲ್ಲೂ ಅಷ್ಟೇ ಕನ್ನಡದ ಪದಗಳ ಸುರಿಮಳೆಯೇ ಇದೆ. ಆ ಕಾಲದಲ್ಲಿ ಕನ್ನಡ ಮತ್ತು ಮರಾಠಿ ಜನರ ನಡುವೆ ಅಷ್ಟೊಂದು ಅನ್ಯೋನ್ಯತೆ ಇತ್ತು. ಸಂಬಂಧಗಳ ಸೇತುವೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಿಂದ ನಮಗೆ ಏನು ಅರ್ಥ ಆಯ್ತು? ಮರಾಠಿ ಭಾಷೆಯಲ್ಲಿ 50%ಕ್ಕಿಂತ ಹೆಚ್ಚು ಕನ್ನಡ ಪದಗಳಿವೆ ಅನ್ನೋದು ಕೇವಲ ಒಂದು ಅಂಕಿ ಅಂಶ ಅಲ್ಲ. ಅದು ಎರಡು ಸಂಸ್ಕೃತಿಗಳ ನಡುವಿನ ರಕ್ತ ಸಂಬಂಧ. ಇವತ್ತು ರಾಜಕೀಯದ ಕಾರಣಕ್ಕೋ ಗಡಿ ವಿಚಾರಕ್ಕೋ ನಾವಿಬ್ರು ಜಗಳ ಆಡಬಹುದು. ಆದರೆ ಇತಿಹಾಸದ ಕನ್ನಡಿ ಹಿಡಿದು ನೋಡಿದಾಗ ಮರಾಠಿ ಅನ್ನೋದು ಕನ್ನಡದ ತಂಗಿಯೋ ಅಥವಾ ಮಗಳೋ ಆಗಿ ಕಾಣಿಸ್ತಾಳೆ. ಕನ್ನಡದ ಅತ್ತೆ ಮನೆಯಲ್ಲಿ ಬೆಳೆದ ಆ ಸೊಸೆ ತನ್ನದೇ ಆದ ಒಂದು ಸಾಮ್ರಾಜ್ಯವನ್ನು ಕಟ್ಟಿದಳು. ಪ್ರಖ್ಯಾತ ಸಮಾಜಶಾಸ್ತ್ರಜ್ಞೆ ಇರಾವತಿ ಕರ್ವೆ ಅವರು ಹೇಳ್ತಾರೆ, ಮಹಾರಾಷ್ಟ್ರವು ಉತ್ತರ ಮತ್ತು ದಕ್ಷಿಣದ ಸಂಸ್ಕೃತಿಗಳ ಸೇತುವೆ ಅಂತ. ಆ ಸೇತುವೆಯ ಬುನಾದಿ ಹಾಕಿದ್ದು ನಮ್ಮ ಕನ್ನಡ. ಸೊಲ್ಲಾಪುರದ ಸಿದ್ದರಾಮೇಶ್ವರನಾಗಲಿ, ಪಂಢರಪುರದ ವಿಠ್ಠಲನಾಗಲಿ, ಕೊಲ್ಲಾಪುರದ ಲಕ್ಷ್ಮಿಯಾಗಲಿ, ಇವರೆಲ್ಲರೂ ಕನ್ನಡ ಮತ್ತು ಮರಾಠಿ ಭಾಷಿಕರನ್ನು ಬೆಸೆಯುವ ಕೊಂಡಿಗಳು. ಈ ಬಾಂಧವ್ಯ ಹೀಗೆ ಮುಂದುವರಿಯಲಿ. ನಮ್ಮ ಭಾಷೆಯ ಹಿರಿಮೆ ನಮಗೆ ಗೊತ್ತಿರಲಿ. ಜೊತೆಗೆ ನೆರೆಹೊರೆಯ ಭಾಷೆಯೊಟ್ಟಿಗಿನ ನಮ್ಮ ಈ ಸಂಬಂಧವೂ ನೆನಪಿರಲಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಠ್ಠಲ ಕನ್ನಡಿಗ ಅನ್ನೋ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಬಾಕ್ಸ್ ಅಲ್ಲಿ ಬರೆಯಿರಿ. ನಮಸ್ಕಾರ. ಜೈ ಕರ್ನಾಟಕ.